ಮೊಟ್ಟಮೊದಲ ಬಾರಿಗೆ ಅಥಣಿ ಠಾಣೆಗೆ ಭೇಟಿ ನೀಡಿದ ಬೆಳಗಾವಿ ಎಸ್ಪಿ ಕೆ ರಾಮರಾಜ್. ಮೊಟ್ಟಮೊದಲ ಬಾರಿಗೆ ಅಥಣಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರು ಠಾಣೆಯ ಕಾರ್ಯವೈಖರಿ, ಸಿಬ್ಬಂದಿಗಳ ಕರ್ತವ್ಯ ನಿರ್ವಹಣೆ ಹಾಗೂ ಸಾರ್ವಜನಿಕರಿಗೆ ನೀಡಲಾಗುತ್ತಿರುವ ಸೇವೆಗಳ ಬಗ್ಗೆ ಸಮಗ್ರವಾಗಿ ಪರಿಶೀಲನೆ ನಡೆಸಿದರು. ಈ ವೇಳೆ ಠಾಣೆಯ ದಾಖಲೆಗಳನ್ನು ಪರಿಶೀಲಿಸಿದ ಎಸ್ಪಿ ಭೇಟಿ ಅವರು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸ್ ಸಿಬ್ಬಂದಿಗಳು ಇನ್ನಷ್ಟು ಜಾಗರೂಕರಾಗಿ ಕಾರ್ಯನಿರ್ವಹಿಸಬೇಕೆಂದು ಸೂಚನೆ ನೀಡಿದರು. ಸಾರ್ವಜನಿಕರೊಂದಿಗೆ ಸ್ನೇಹಪರವಾಗಿ ವರ್ತಿಸುವುದು, ಸಾರ್ವಜನಿಕರಿಂದ ಬರುವ ದೂರುಗಳಿಗೆ ತಕ್ಷಣ ಸ್ಪಂದನೆ ನೀಡುವುದು ಹಾಗೂ ಅಪರಾಧ ತಡೆಗಟ್ಟುವಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದರು. ಅಥಣಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳ ಕಾರ್ಯನಿರ್ವಹಣೆಯನ್ನ ಮೆಚ್ಚಿದ ಅವರು ಮುಂದಿನ ದಿನಗಳಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಇನ್ನಷ್ಟು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುವಂತೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ, ಸಿಪಿಐ ಸಂತೋಷ್ ಹಳ್ಳೂರ್, ಪಿಎಸ್ಐ ಉಪ್ಪಾರ್ ಸೇರಿದಂತೆ ಪೊಲೀಸ್ ಉಪನಿರೀಕ್ಷಕರು ಹಾಗೂ ಠಾಣೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಭರ್ತೇಶ್ ನಿಡೋಣಿ, ಜೆಕೆ ನ್ಯೂಸ್ ಕನ್ನಡ, ಅಥಣಿ. ಇದರಲ್ಲಿ ಸುಮಾರು 100 ಜನ ಡೆತ್ ಆಗ್ತಾ ಇದ್ದಾರೆ. ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ನನ್ನ ಪ್ರಕಾರ ಈ ತಾಲೂಕಲ್ಲಿ ಮತ್ತು ಈ ಸಬ್ ಡಿವಿಷನ್ ಅಲ್ಲಿ ರೋಡ್ ಆಕ್ಸಿಡೆಂಟ್ ಆಗುವುದು, ಅದರಿಂದ ಜೀವ ಹಾನಿ ಆಗುವುದು ಈ ತಾಲೂಕಲ್ಲಿ ಜಾಸ್ತಿ ನಡ್ತಾ ಇದೆ. ಇದನ್ನು ನಾವು ತಡೆಗಟ್ಟಬೇಕು. ಈಗ ಇದಕ್ಕೆ ಹಿನ್ನೆಲೆ ಕಾರಣಗಳು ಕೆಲವೊಂದು ಇರ್ತದೆ. ರೋಡ್ ಚೆನ್ನಾಗಿರ್ತದೆ, ಜನ ಬೇಗ ಗಾಡಿ ಓಡಿಸ್ತಾರೆ. ಇಲ್ಲಿ ಹಳ್ಳಿಗಳು ಬಹಳಷ್ಟು ಇರ್ತದೆ, ಅವ್ರಿಗೆ ಬೇಸಿಕ್ ಐಡಿಯಾನೂ ಇರಲ್ಲ. ಹೈವೇ ಬಂದಾದ್ಮೇಲೆ ಅವ್ರು ಇದಕ್ಕೆ ಹಿಂದೆ ಏನೋ ಮಡ್ ರೋಡ್ ಇರ್ತದೆ, ಆ ರೋಡಲ್ಲಿ ಹೋಗೋ ಅಭ್ಯಾಸದಲ್ಲಿ ಹೈವೇನಲ್ಲಿ ಬಂದ್ಬಿಡ್ತಾರೆ. ಈಗಲೂ ಕುರಿಗಳು, ದನಗಳು ಜಾಸ್ತಿ ಬರ್ತದೆ. ಸೊ ಈ ಕಲ್ಚರಲ್ ಚೇಂಜ್ ಇನ್ನೂ ಆಗಬೇಕಾಗಿತ್ತು. ಮತ್ತು ಈಗ ಜೊತೆಗೆ ಡ್ರಂಕ್ ಅಂಡ್ ಡ್ರೈವ್, ಕುಡಿದುಬಿಟ್ಟು ಗಾಡಿ ಓಡಿಸೋಣ. ಯಾವನೋ ಕುಡಿದುಬಿಟ್ಟು ಗಾಡಿ ಓಡಿಸಿ ಯಾವುದೋ ಒಂದು ಅಮಾಯಕರನ್ನು ಸಾಯಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂತಹ ಕೇಸ್ಗಳಿಗೆ ನಾವು 100% ವಿ ಆರ್ ಗೋಯಿಂಗ್ ಟು ಬುಕ್ ಕಲ್ಪಬಲ್ ಹೋಮಿಸೈಡ್, ಮರ್ಡರ್ಗೆ ಈಕ್ವಲೆಂಟ್ ಆಗಿರುವುದು. ಯಾವನೋ ಕುಡಿದುಬಿಟ್ಟು ಗಾಡಿ ಓಡಿಸಿ ಇನ್ನೊಬ್ಬರಿಗೆ ಡೆತ್ ಆಗುವ ಸಂದರ್ಭದಲ್ಲಿ ಪನಿಷ್ಮೆಂಟ್ ಜಾಸ್ತಿ ಇರ್ತದೆ ಮತ್ತು ಅರೆಸ್ಟ್ ಆಗ್ತಾರೆ. ರೋಡ್ ಆಕ್ಸಿಡೆಂಟ್ ಅಲ್ಲಿ ಅರೆಸ್ಟ್ ಹಾಕಿ ಜೈಲಿಗೆ ಹಾಕ್ತೀವಿ ಮತ್ತು ಅದಕ್ಕೆ ಕಾಂಪನ್ಸೇಷನ್ ಕೈಯಲ್ಲಿಂದ ಬಹಳಷ್ಟು ಕೊಡಬೇಕಾಗುತ್ತದೆ. ಸೊ ಇದು ಒಂದು ವೇಳೆ ಜೀವ ಹಾನಿ ಆಗಲ್ಲ ಅಂದ್ರೆ ಕುಡಿದು ಬಿಟ್ಟು ಗಾಡಿ ಓಡಿಸುವಾಗ ಡ್ರಂಕ್ ಅಂಡ್ ಡ್ರೈವ್ ಕೇಸ್ ಅಂದ್ರೆ 10,000 ಫೈನ್ ಅಲ್ಲಿ ಮುಗಿಯಲ್ಲ. 5 ವರ್ಷ 7 ವರ್ಷ ಬರೋ ಪನಿಷ್ಮೆಂಟ್ ಇರುತ್ತದೆ, ಶಿಕ್ಷೆ ಆಗುತ್ತದೆ. ಸೊ ಅಂತ ಕೇಸ್ ಬುಕ್ ಮಾಡೋದಕ್ಕೆ ನಾವು ಸೂಚನೆ ಕೊಟ್ಟಿದ್ವಿ. ಸೊ ಇದು ಮತ್ತು ಡ್ರಂಕ್ ಅಂಡ್ ಡ್ರೈವ್, ಮೈನರ್ ಡ್ರೈವಿಂಗ್, ಯಾರು ಬೇಕಾದ್ರೆ ಗಾಡಿ ಓಡಿಸ್ತಾ ಇದ್ದಾರೆ ಅದಕ್ಕೆ ಅವಕಾಶ ಇಲ್ಲ. ಅದ್ರ ಬಗ್ಗೆ ನಾವು ಕೂಡ ಸೂಚನೆ ಕೊಟ್ಟಿದ್ದೀವಿ. ಇನ್ನೊಂದು, ಸಾರ್ವಜನಿಕರ ಜೊತೆ ಇರಲಿ, ಇಲಾಖೆ ಮಧ್ಯದಲ್ಲಿ ಇರಲಿ, ನಾವು ಒಬ್ಬರ ಜೊತೆ ಮಾತಾಡುವಾಗ ಬೆಲೆ ಕೊಟ್ಟು ಮಾತಾಡಬೇಕು. ಸ್ಟೇಷನ್ ಅಲ್ಲಿ ಸಾರ್ವಜನಿಕರು ಹೋಗುವಾಗ ಸ್ಪಂದಿಸಬೇಕು, ಬೆಲೆ ಕೊಟ್ಟು. ನಮ್ಮ ಆಫೀಸಲ್ಲಿ ಬರುವಾಗಲೂ ಫಸ್ಟ್ ಬಂದಾದ್ಮೇಲೆ ಕೂರಿಸಿ ನಿಧಾನಕ್ಕೆ ಅವ್ರ ಕಡೆ ಏನು ಸಮಸ್ಯೆ ಅಂದ್ರೆ ಹೇಳ್ಕೊಳ್ತಾ ಇದೀವಿ. ಇದು ನಾವು ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಪ್ರತಿಯೊಂದು ಪೊಲೀಸರು ಕೂಡ, ಕಾನ್ಸ್ಟೇಬಲ್ ಇರಲಿ, ಹೆಡ್ ಕಾನ್ಸ್ಟೇಬಲ್ ಇರಲಿ, ಸಾರ್ವಜನಿಕರ ಜೊತೆ ಮಾತಾಡುವಾಗ ಯಾವುದೇ ಅವಾಚ್ಯ ಶಬ್ದಗಳು, ಜೋರು ಮಾಡೋದು, ಅದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಕಾನೂನು ರೀತಿಯಲ್ಲಿ ನೀವು ಅರೆಸ್ಟ್ ಮಾಡಬೇಕಾ ಅರೆಸ್ಟ್ ಮಾಡಿ, ಜೈಲಿಗೆ ಪ್ರೊಡ್ಯೂಸ್ ಮಾಡಬೇಕಾ ಜೈಲಿಗೆ ಪ್ರೊಡ್ಯೂಸ್ ಮಾಡಿ. ಇನ್ವೆಸ್ಟಿಗೇಷನ್ ಅಲ್ಲಿ ಕ್ವಾಲಿಟಿ ನಾವು ಮಾಡಬೇಕು. ಸಾರ್ವಜನಿಕರಿಗೆ ಅದು ಬಿಟ್ಬಿಟ್ಟು ಬೈಯೋದು, ಜುಡಾಯಿಸೋದು ನಮ್ಮ ಇಲಾಖೆಯಿಂದ ಯಾವ ಕಾರಣಕ್ಕೆ ಆಗಬಾರ್ದು ಅಂದ್ರೆ ಅದು ಸೂಚನೆಯನ್ನು ಕೂಡ ಕೊಟ್ಟಿದ್ವಿ. ಸೊ ಬ್ಯಾಕ್ವರ್ಡ್ ಏರಿಯಾನಲ್ಲಿ ಇಂತಹ ಸಮಸ್ಯೆಗಳು. ಸೊ ಈಗ ದಕ್ಷಿಣ ಕನ್ನಡದಲ್ಲಿ ಮತ್ತು ನಮ್ಮ ಕರ್ನಾಟಕ ಸದರ್ನ್ ಪಾರ್ಟ್ ಅಲ್ಲಿ ನಾವು ನೋಡುವ ಸಂದರ್ಭದಲ್ಲಿ ಜನ ಬಹಳಷ್ಟು ಓದಿರೋರು ಪ್ರಶ್ನೆ ಮಾಡ್ತಾರೆ. ನೀವು ಒಂದು ಪದ ನೀವು ಬೈಯುವಾಗಲೇ ಪೊಲೀಸರನ್ನು ಪ್ರಶ್ನೆ ಮಾಡ್ತಾರೆ. ಬಟ್ ಇಲ್ಲಿ ಪ್ರಶ್ನೆ ಮಾಡೋದು ಕಮ್ಮಿ ಇದೆ. ಸಾರ್ವಜನಿಕರಿಗೆ ನಾನು ಏನು ಹೇಳ್ಕೊಳ್ತೇನೆ ಅಂದ್ರೆ, ಯಾರು ಅವಾಚ್ಯ ಶಬ್ದದಲ್ಲಿ ಬೈತಾರೆ ಅಂದ್ರೆ ಅದು ಇಲಾಖೆ ಇರಲಿ, ಇನ್ನೊಬ್ಬರಲ್ಲಿ, ದಯವಿಟ್ಟು ಕಂಪ್ಲೇಂಟ್ ನೀವು ಕೊಡೋದಕ್ಕೆ ಅವಕಾಶ ಇರ್ತದೆ. ಯಾವುದೇ ಕಾರಣಕ್ಕೂ ಪೊಲೀಸರಿರಲಿ, ಯಾವ ಇಲಾಖೆ ಇರಲಿ, ನಿಮ್ಮ ಬೆಲೆಯನ್ನು ಬಿಟ್ಕೊಡೋದು ಬೇಡ. ನಿಮಗೊಂದು ಸಮಸ್ಯೆ ಅಂದ್ರೆ ಹೇಳುವಾಗ ನೀವು ಇಲ್ಲಿ ಬರುವ ಸಂದರ್ಭದಲ್ಲಿ ಕಂಪ್ಲೇಂಟ್ ತಗೊಳ್ಳೋದಕ್ಕೆ ಸ್ಟೇಷನ್ ಇರೋದು ಬರಬೇಕು. ಒಂದು ವೇಳೆ ಇಲ್ಲಿ ಕ್ರಮ ಕೈಗೊಂಡಿಲ್ಲ ಅಂದ್ರೆ ನಮ್ಮ ಆಫೀಸಕ್ಕೂ ಬರಬಹುದು. ಸೊ ನಮ್ಮ ಆಫೀಸಕ್ಕೆ ಬರೋ ಸಂದರ್ಭದಲ್ಲಿ ಇಲಾಖೆಯಲ್ಲಿ ಅವ್ರು ಏನು ತಪ್ಪು ಮಾಡಿದ್ದಾರೆ ಅಂದ್ರೆ ಅವ್ರ ಮೇಲೇನೂ ಕೂಡ ನಾವು ಕ್ರಮ ಕೈಗೊಳ್ತೀವಿ. ಇವತ್ತು ಕೂಡ ಇಲಾಖೆಯವರ ಮೇಲೇನೆ ಒಂದು FIR ಕೂಡ ದಾಖಲು ಮಾಡಿದ್ವಿ. ಇನ್ನೊಂದು ಕೇಸಲ್ಲಿ ನಮ್ಮ ಇಲಾಖೆಯವರಲ್ಲಿ, ಬೇರೆ ಇಲಾಖೆಯಲ್ಲಿ ತಪ್ಪು ಮಾಡ್ತಾರಂದ್ರೆ ಎಲ್ಲ ಒಂದೇ. ಸೊ ಆ ರೀತಿಯಲ್ಲಿ ಯಾರು ತಪ್ಪು ಮಾಡ್ತಾರಂದ್ರೆ ನಾವು FIR ಮಾಡೋದಕ್ಕೆ ಯಾವುದೇ ಯೋಚನೆ ಮಾಡಲ್ಲ. ಈಗ ನಾನು ಸ್ಟೇಷನ್ ವಿಸಿಟ್ ಮಾಡೋ ಸಂದರ್ಭದಲ್ಲಿಯೇ ಒಂದು ಕೇಸ್ ಕೊಟ್ಟಿದ್ದಾರೆ, ಅದಕ್ಕೆ FIR ಮಾಡಿ ಅಂದ್ರೆ ಹೇಳಿದ್ದೀನಿ. ಸೊ FIR ಮಾಡೋದು ತಕ್ಷಣ ಆಗಬೇಕು. 2 ದಿವಸ 3 ದಿವಸ ಕಾಯೋದು ಅದಕ್ಕೆ ಅವಕಾಶ ಇಲ್ಲ. ಸೊ ಅಂತಾಗ ಏನು ಸ್ಟೇಷನ್ ಅಲ್ಲಿ ಕಂಡು ಬಂದ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ತಗೊಂಡು ಬರ್ಬೋದು.
ಸಿಬ್ಬಂದಿಗಳ ಬಗ್ಗೆ ಹೇಳಿ. ಸೊ ಹೆಚ್ಚುವರಿ ಸಿಬ್ಬಂದಿ ಮಾಡುವುದು ಇದು ನನ್ನ ಕೈಯಲ್ಲಿ ಮಾತ್ರ ಇಲ್ಲ, ಇಲಾಖೆಯಲ್ಲಿ ಇದು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಗವರ್ಮೆಂಟ್ ಲೆವೆಲ್ ಅಲ್ಲಿ ಆಗಬೇಕಾಗಿರುವುದು. ಬಟ್ ನನಗೂ ಗೊತ್ತಿದೆ ಇಲ್ಲಿ ಸಮಸ್ಯೆ ಬಹಳಷ್ಟು ಇರ್ತದೆ. ಅವ್ರಿಗೆ ಕೆಲಸ ಒತ್ತಡ, ಇನ್ಸ್ಪೆಕ್ಟರ್ ಇರಲಿ ಸಬ್ ಇನ್ಸ್ಪೆಕ್ಟರ್ ಇರಲಿ ಕೆಲಸ ಒತ್ತಡ, ಸಿಕ್ಕಾಪಟ್ಟ ಒತ್ತಡ ಇರ್ತದೆ. ವಿ ಆರ್ ಅವೇರ್ ಆಫ್ ಇಟ್. ಅದಕ್ಕೂ ನಾವು ಕೂಡ ಪುಷ್ ಮಾಡ್ತೀವಿ. ಇಲ್ಲಿ ಇರುವ ಸ್ಟ್ರೆಂತ್ ವಾಟ್ ಎವರ್ ಸ್ಯಾಂಕ್ಷನ್ ಸ್ಟ್ರೆಂತ್ ಇರ್ತದೆ, ವೇಕೆನ್ಸಿ ಇಲ್ಲದೆ ಇಲ್ಲಿ ಪುಷ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಪ್ರಮುಖವಾಗಿ ನೀವು ಹುಡುಗೇನು ಆಕ್ಸಿಡೆಂಟ್ ಆಗ್ತಾ ಇರೋದು ಕಾರಣನೇ ಅಕ್ರಮವಾಗಿ ಹಳ್ಳಿಗಳಲ್ಲಿ ಸಾರಾಯಿ ಮಾಡ್ತಾ ಇರೋದು. ಅದಕ್ಕೂ ಕಾರಣ ಅದರಿಂದ ವಿದ್ಯಾರ್ಥಿಗಳು ಅಷ್ಟೇ ಆಗಲ್ಲ, ಗಲಾಟೆಗಳು ಸಹ ಜಾಸ್ತಿ ಆಗ್ತಾ ಇದೆ ಸರ್. ಅದ್ರ ಬಗ್ಗೆ ತಾವು ಯಾವ ರೀತಿ ಕ್ರಮಕ್ಕೆ ತಮ್ಮ ಇಲಾಖೆಯಿಂದ ಯೋಜನೆ ಮಾಡಿದ್ದೀರಿ? ಈಗ ನಾವು ಏನೋ ಹೇಳ್ತಾ ಇದೀವಿ, 112 ನೀವು ಕಾಲ್ ಮಾಡ್ತಾರೆ ಅಂದ್ರೆ ERSS ಗಾಡಿ ಅಂದ್ರೆ ಎಲ್ಲಾ ಕಡೆನೇ ನಿಂತ್ಕೊಂಡಿರ್ತದೆ. ಈಗ ಪ್ರತಿಯೊಂದಕ್ಕೂ ಸಬ್ ಇನ್ಸ್ಪೆಕ್ಟರ್ ಬರಬೇಕಂದ್ರೆ ಇಲ್ಲ. ನೀವು ಕಾಲ್ ಮಾಡಿದ ತಕ್ಷಣ ERSS ನೀವು ಕಾಲ್ ಮಾಡ್ತಾರೆ ಅಂದ್ರೆ ನನಗೆ ಪ್ರತಿ ದಿವಸ ರಿಪೋರ್ಟ್ ಬರ್ತದೆ. ನೀವು ಏನ್ ಕಾಲ್ ಮಾಡಿದಿರ ಅಂದ್ರೆ ನಮಗೆ ಗೊತ್ತಾಗುತ್ತದೆ. ಅವರ ಇಲಾಖೆಯಲ್ಲಿ ಕ್ರಮ ಕೈಗೊಳ್ಳಬೇಕಾಗುತ್ತದೆ. ಸೊ ಇಲ್ಲ ಅಂದ್ರೆ ಅದು ನನ್ನ ಗಮನದಲ್ಲಿ ಇರ್ತದೆ. ಮತ್ತೆ ಅದು ವಾಯ್ಸ್ ನೀವು ಏನೇನ್ ಮಾತಾಡಿದ್ರೆ ಅದು ರೆಕಾರ್ಡ್ ಆಗುತ್ತದೆ, ನಾಳೆ ಎವಿಡೆನ್ಸ್ ಆಗಿ ಯೂಸ್ ಆಗುತ್ತದೆ. ಗಾಂಜಾ ಇರಲಿ, ಗಾಂಜಾಕ್ಕೆ ಪರ್ಟಿಕ್ಯುಲರ್ಲಿ ಗಾಂಜಾ ಬಗ್ಗೆ ಇಶ್ಯೂ ಎಸ್ಕಲೇಟ್ ಮಾಡಿದಿರಿ. ಇವತ್ತು ನೈಟ್ ಬ್ಯಾಂಗ್ಳೂರ್ಲಿಂದ ಆಲ್ರೆಡಿ ನಾವು ಆರ್ಡರ್ ಮಾಡಿದ್ವಿ. ಇವತ್ತು ನೈಟ್ ಗಾಂಜಾ ಟೆಸ್ಟ್ ಮಾಡುವ ಕಿಟ್ ಇಲ್ಲಿ ಕಳಿಸ್ತಾ ಇದ್ದಾರೆ. ಸೊ ನಾಳೆ ಬೆಳಗಾಂಕ ಬರ್ತದೆ. ವಿತಿನ್ 2-3 ಡೇಸ್ ಎಲ್ಲಾ ಸ್ಟೇಷನ್ಗಳಿಗೂ ಕೊಡ್ತಾ ಇದೀವಿ. ಯಾರ್ಯಾರೆಲ್ಲ ಗಲಾಟೆ ಮಾಡ್ತಾರೆ, ಯಾವ್ದು ಸಮಸ್ಯೆ ಇರ್ತದೆ, ನಮಗೆ ಡೌಟ್ ಇರ್ತದೆ, ಅವ್ರ ಮೇಲ್ಗಡೆ ಎಲ್ಲ ಗಾಂಜಾ ಟೆಸ್ಟ್ ಮಾಡುವುದಕ್ಕೆ ಇಮಿಡಿಯೇಟ್ಲಿ ತಕ್ಷಣ ಒಂದು 2 ನಿಮಿಷದಲ್ಲಿ ಗಾಂಜಾ ಟೆಸ್ಟ್ ಮಾಡೋದಕ್ಕೆ ಅವಕಾಶ ಇರ್ತದೆ. ಇದಕ್ಕಿಂತ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಟೆಸ್ಟ್ ಮಾಡುವುದಲ್ಲಿ ಸಮಸ್ಯೆ ಇತ್ತು. ಈಗ ನಾವು ಗಾಂಜಾ ಟೆಸ್ಟ್ ಮಾಡೋದಕ್ಕೆ ತಕ್ಷಣ ಮಾಡೋದಕ್ಕೆ ಅವಕಾಶ ಇರ್ತದೆ. ಅದು ಇನ್ನೊಂದು 2 ದಿವಸದಲ್ಲಿ ಶುರು ಆಗುತ್ತದೆ. ಯಾವುದೋ ಒಂದು ಕಂಪ್ಲೇಂಟ್ ಮೇಲ್ಗಡೆ ಇವನು ಗಾಂಜಾ ಸೇರಿದಾನಂತ ನೀವು ಕಂಪ್ಲೇಂಟ್ ಕೊಡ್ತೀರ ಅಂದ್ರೆ ಗಾಂಜಾ ಟೆಸ್ಟ್ ಮಾಡ್ತೀವಿ. ಅದೇ ರೀತಿಯಲ್ಲಿ ಮದ್ಯಪಾನ ಹಳ್ಳಿಯಲ್ಲಿ ಸಣ್ಣ ಪುಟ್ಟ ಅಂಗಡಿಯಲ್ಲಿ ಮಾರಾಟ ಮಾಡುವುದಕ್ಕೆ ಅದಕ್ಕೂ ಕೂಡ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ನೀವು ಒಂದು ಫೋನ್ ಕಾಲ್ ಮಾಡ್ತಾರೆ ಅಂದ್ರೆ ತಕ್ಷಣ ಬಂದು ಅಲ್ಲಿ ರೈಡ್ ಮಾಡಕ್ಕೆ ನಾವು ಸೂಚನೆ ಕೊಡಲಾಯಿತು. ನೀವು ಯಾರೋ ಒಬ್ಬರು ಕಾಲ್ ಮಾಡಿ ಸೂಚನೆಗಳನ್ನು ಮಾಹಿತಿಯನ್ನು ಕೊಡಬೇಕು. ಈಗ ಮಡ್ಕ ಬಗ್ಗೆ ಒಬ್ಬನ ಮೇಲ್ಗಡೆ ಮಾತ್ರ ಮಾಡೋದಲ್ಲ, ಅದು ಮನಿ ಫ್ಲೋ. DSP ಅವರ ಕಡೆನೂ ಅದೇ ನಾವು ಮಾತಾಡ್ತಾ ಇದೀವಿ. ಎಲ್ಲ DSP ಕರೆದು ಈ ವಾರದ ಮೀಟಿಂಗ್ ಅಲ್ಲಿ ಕೂಡ ಅದು ಸಬ್ಜೆಕ್ಟ್ ನಾನು ಎಸ್ಕಲೇಟ್ ಮಾಡಕ್ಕೆ ಇದ್ದೀನಿ. ಸೊ ಯಾವನೋ ಒಬ್ಬನದು ದುಡ್ಡು ಇಸ್ಕೊಳ್ತಾನೆ ಅಂದ್ರೆ ಆ ದುಡ್ಡು ಎಲ್ಲಿಂದ ಎಲ್ಲಿ ಹೋಗುದು. ಎಂಡ್ ಆಫ್ ದ ಡೇ ಇದು ಎಲ್ಲದಲ್ಲಿ ಇರೋದು ಹಣ ಒಂದು ಕಡೆ ಒಂದು ಯಾವನೋ ಒಬ್ಬನಕ್ಕೆ ದೊಡ್ಡ ಒಂದು ಲಾಭ ಬರ್ತದೆ. ಸೊ ಅಲ್ಲಿ ನಾವು ರೀಚ್ ಆಗಬೇಕಾ. ಇಲ್ಲಿ ಯಾರೋ ಒಂದು 4 ಜನ ಹಿಡಿಯೋರು ಇವನ್ ವಸೂಲಿ ಮಾಡ್ತಾನೆ ಅಂದ್ರೆ ಮಾತ್ರ ಎಲ್ಲ ಲಾಸ್ಟ್ ಪಾಯಿಂಟ್ ಬರ ಹೋಗ್ಬೇಕು. ಗಾಂಜಾದಲ್ಲಿ ಅದೇ ರೀತಿಯಲ್ಲಿ ಒಬ್ಬನ ಸೇರ್ತಾನಂದ್ರೆ ಅವನಿಗೆ ಎಲ್ಲಿಂದ ಬಂತು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೋಗಬೇಕಂದ್ರೆ ವಿಚಾರಣೆಯಲ್ಲಿ ಕೂಡ ನಾವು ಅದು ಫಾಲೋ ಅಪ್ ಮಾಡಕ್ಕೆ ಹೇಳಿದ್ದೀನಿ DSP ಗೆ. ನಾನು ಕೂಡ ಕೆಲವೊಂದು ಕೇಸ್ ಇಂಪಾರ್ಟೆಂಟ್ ಕೇಸಲ್ಲಿ ಪರ್ಸನಲಿ ಫಾಲೋ ಅಪ್ ಮಾಡ್ತೀನಿ. ಸೊ ಸೈಬರ್ ಕ್ರೈಮ್ ಅಲ್ಲಿ ಪ್ರಾಕ್ಟಿಕಲಿ ವಿ ಹ್ಯಾವ್ ದ ಡಿಫಿಕಲ್ಟಿ. ಸೈಬರ್ ಕ್ರೈಮ್ ಅರ್ಧ ಸೈಬರ್ ಕ್ರೈಮ್ ನಾವು ತುಂಬಾ ನಮ್ಮ ಆಸೆಯಿಂದ ಆಗ್ತದೆ. ಯಾವ್ದು ಕೆಲಸ ಮಾಡದೆ ಪ್ರತಿ ದಿವಸಕ್ಕೆ 10,000 ಬರ್ತಂದ್ರೆ ಇಲ್ಲಿ ಬರ್ತದೆ. ಇಲ್ಲಿ ಇವತ್ತು ನಾನು ಬೆಳಗ್ಗೆ 7 ಗಂಟೆಗೆ ಸಂಡೇ ನಾನು ಈಗ ಇವತ್ತು ಕೆಲಸಕ್ಕೆ ಬಂದೇನೆ. ನನಗೆ ಸಂಬಳ 4,000 ಅಷ್ಟೇ ಗೌರ್ಮೆಂಟ್ಲಿಂದ ಕೊಡ್ತಾ ಇರೋದು. ಈ ಎಕ್ಸಾಮ್ ಎಲ್ಲ ಪಾಸ್ ಮಾಡಿ ನನಗೆ ಸಿಗ್ತಾ ಇರೋ ಸಂಬಳ 4,000 ಕೊಡ್ತಾರೆ. ಸೊ ಯಾರೋ ಒಬ್ಬರು ಹೇಳಿಬಿಡ್ತಾರೆ ಅಂದ್ರೆ ಆನ್ಲೈನ್ ಅಲ್ಲಿ ನಿಮಗೆ ದಿವಸಕ್ಕೆ 5,000 10,000 ಕೊಡ್ತೀರಂದ್ರೆ ಮನೆಯಲ್ಲಿ ನೀವು ಕೂತ್ಕೊಳ್ಳಿ ಆರಾಮಾಗಿ ಮಲಿಕೊಂಡು ನೀವು ಹಣ ಬರ್ತಂದ್ರೆ ಇಲ್ಲವಾಗ ಒಂದು ಗ್ರೀಡಿನೆಸ್, ತುಂಬಾ ಆಸೆ, ಯಾವ್ದು ಕೆಲಸ ಮಾಡದೆ ಬರಬೇಕಂದ್ರೆ ಇದರಿಂದ ಅರ್ಧ ಕೇಸ್ ಆಗ್ತಾ ಇದೆ. ಇನ್ನೊಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು 50,000 ಕೊಡಿ ಒಂದು ತಿಂಗಳಲ್ಲಿ 1 ಲಕ್ಷ ಹಾಕಬೇಕಂದ್ರ ನಾನೆಲ್ಲ ಒಂದು ಕೋಟಿ ಸಾಲ ತಗೊಂಡು ಕೊಟ್ಟು ಒಂದು ಕೋಟೀಶ್ವರನ ಆಗಿರಬಹುದಲ್ಲ. ನಾವು ಯಾಕೆ ಕಷ್ಟಪಡ್ತಾ ಇರ್ತೀವಿ, ಸ್ಯಾಲರಿಯಲ್ಲಿ ಬದುಕ್ತಾ ಇರ್ತೀವಿ. ಸೊ ಲಾಜಿಕಲಿ ಸ್ವಲ್ಪ ಜನರು ಯೋಚನೆ ಮಾಡಬೇಕು. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.